ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದಲ್ಲಿ ಬಹಳ ದೊಡ್ಡ ಸುದ್ದಿಯೊಂದು ಸಿಡಿದಿದೆ. ಅದರಲ್ಲೂ ಅತ್ಯಂತ ಪ್ರಭಾವಿ ಸ್ವಾಮೀಜಿಯೊಬ್ಬರ ಸಿಡಿ ಬ್ಲಾಸ್ಟ್ ಆಗುವ ಮೂಲಕ ಪೊಲಿಟಿಕಲಿ ಕೂಡ ಇದು ಭಯಂಕರ ಲಿಂಕ್ ಇರುವಂಥ ಒಂದು ವಿಚಾರ ಆಗಿರೋದ್ರಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಏಟು ತಿಂದು ಆಸ್ಪತ್ರೆಗೂ ಹೋಗೋದಕ್ಕಾಗದೆ ಮುಜುಗರಕ್ಕೀಡಾಗಿ ಒಳಗಡೆ ಬಂಧಿಯಾದ ಸ್ವಾಮೀಜಿ ಯಾರು, ಏನು ಕಥೆ, ಒಂದು ಸರ್ಕಾರನೇ ಶೇಕ್ ಮಾಡಿದ್ದಂಥ ಸ್ವಾಮೀಜಿ ಕಥೆ ಏನಾಗಿದೆ, ಇಂಥದ್ದೊಂದು ಸುದ್ದಿ ಈಗ ಸಿಡಿದಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರತಿಷ್ಠಿತ ಪತ್ರಿಕೆ ಇದನ್ನು ಹೊರಗಡೆ ರಿವೀಲ್ ಮಾಡಿದೆ. ಆದರೆ ಆಲ್ರೆಡಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ, ಮಹಾರಾಷ್ಟ್ರದವರೆಗೂ ಭಯಂಕರ ಸುದ್ದಿಯಾಗಿ ಒಂದು ಸಮುದಾಯ ಆರಾಧಿಸ್ತಿದ್ದಂತಹ ಸ್ವಾಮೀಜಿಯ ಕಥೆ ಈಗ ಭಯಂಕರ ಸುದ್ದಿಯಾಗಿ ಕಾಡ್ಗಿಚ್ಚಿನಂತೆ ಹಬ್ಬಿಕೊಂಡಿದೆ. ಬಟ್ ಅದು ಈಗ ಮೀಡಿಯಾಗಳಲ್ಲಿ ಸುದ್ದಿ ಆಗಿರಲಿಲ್ಲ, ಇದುವರೆಗೂ ಹೊರಗಡೆ ಬಂದಿರಲಿಲ್ಲ. ಈಗ ಪ್ರತಿಷ್ಠಿತ ಪೇಪರ್ ಇದನ್ನು ಹೊತ್ತು ತಂದಿದೆ. ಈ ಸುದ್ದಿಯನ್ನು ರಿವೀಲ್ ಮಾಡ್ತಾ ಇದ್ದ ಹಾಗೆ ಮತ್ತಷ್ಟು ಈ ಕಾಡ್ಗಿಚ್ಚು ವ್ಯಾಪಿಸ್ಕೊಳ್ತಿದೆ. 3 ಮಹಿಳೆಯರ ಜೊತೆ ಅಶ್ಲೀಲ ವಿಡಿಯೋ, 3 ವಿಡಿಯೋಗಳು ಈಗ ಎಲ್ಲ ಸಮುದಾಯದ ಮುಖಂಡರ ಕೈ ಸೇರಿ ಸ್ವಾಮೀಜಿಯ ಕಥೆಯನ್ನು ಏನು ಮಾಡಿದ್ದಾರೆ. ಸ್ವಯಂ ಚಿಕಿತ್ಸೆ, ಹಾಸ್ಪಿಟ್ಲಿಗೆ ಹೋದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸ್ವಯಂ ಚಿಕಿತ್ಸೆ ಪಡ್ಕೊಳ್ಳೋ ಪರಿಸ್ಥಿತಿ, ಜೀವ ಹೋಗುತ್ತೆ ಅಂದರೂ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋ ಸ್ವಾಮೀಜಿ ಯಾರು? ಈ ಸ್ವಾಮೀಜಿ ಎಂಥ ಒಂದು ಹೋರಾಟವನ್ನು ರೂಪಿಸಿರ್ತಾರೆ ಅಂದರೆ, ಆಡಳಿತಾರೂಢ ಸರ್ಕಾರನೇ ಶೇಕ್ ಮಾಡೋ ತನಕ, ನಾಯಕತ್ವ ಚೇಂಜ್ ಮಾಡೋ ತನಕ ಭಯಂಕರ ಹೋರಾಟ ರೂಪಿತವಾಗಿರುತ್ತೆ. ಅದು ಒಂದು ದೊಡ್ಡ ಬದಲಾವಣೆ ಕಾರಣಕ್ಕೆ ಬಿಗ್ ಲೀಡರ್ಸೇ ರೂಪಿಸಿದ್ದ ಬ್ಲೂ ಪ್ರಿಂಟ್ನ ಭಾಗವಾಗಿ ಎಕ್ಸಿಕ್ಯೂಟ್ ಆಯಿತು. ಅದಕ್ಕೆ ಈ ಸ್ವಾಮೀಜಿ ಬಲ ಸೇರ್ತು. ಒಬ್ಬ ಬಿಗ್ ಪೊಲಿಟಿಕಲ್ ಲೀಡರ್ ಮೂಲಕ, ಸಿಕ್ಕಾಪಟ್ಟೆ ಪ್ರಭಾವಿಯಾಗಿರುವಂಥ ಪೊಲಿಟಿಕಲ್ ಲೀಡರ್ಗೆ ಬಲವಾಗಿದ್ದಂತಹ ಈ ಸ್ವಾಮೀಜಿ ಈಗ ಎಕ್ಸ್ಪೋಸ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಹೊರಗಡೆ ಬಂದಿದೆ. ಈಗ ಎಕ್ಸ್ಕ್ಲೂಸಿವ್ ಆಗಿ ಪ್ರಪ್ರಥಮ ಬಾರಿಗೆ ಎಲ್ಲೂ ಬಂದಿರದಂಥ ಸುದ್ದಿಯನ್ನು ರಾಜ್ಯದ ಪ್ರತಿಷ್ಠಿತ ಪತ್ರಿಕೆ ತೆರೆದಿಟ್ಟಿದೆ. ನೋಡಿ ಏನೇನು ವಿಷಯ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರಖ್ಯಾತ ಮಠಾಧೀಶರು ಪರಸ್ತ್ರೀಯ ಜೊತೆ ಸಿಕ್ಕಿಬಿದ್ದು ಜನನೇ ಪಂಚ್ ಕೊಟ್ಟಿದ್ದಾರೆ. ಹಿಂಗೆ ಪಂಚ್ ಕೊಟ್ಟಿಲ್ಲ, ಮುಖದ ಶೇಪ್ ಚೇಂಜ್ ಆಗೋಗಿದೆ. ಸಂಪೂರ್ಣ ಬಾಡಿ ನಜ್ಜುಗುಜ್ಜು ಮಾಡಿ ಅರ್ಧ ಜೀವ ಮಾಡಿ ಹಾಕೋದು ಅಂತಾರಲ್ಲ, ಹಂಗೆ ಮಾಡಿ ಹಾಕಿಬಿಟ್ಟಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿಯಲ್ಲಿ ಈ ಆಸಾಮಿ ಇಲ್ಲ. ಹೋದರೆ ಸಂಪೂರ್ಣ ಮರ್ಯಾದೆ ಹೊರಗಡೆ ಬರುತ್ತೆ. ಒಬ್ಬರದೇ ಬರಲ್ಲ, ಅವ್ರ ಜೊತೆ ಗುರುತಿಸ್ಕೊಂಡಿರೋರ್ಗೂ ಕೂಡ ತಲೆ ತಗ್ಸುವಂಥ ಪರಿಸ್ಥಿತಿ ಆಗುತ್ತೆ. ಸೊ ಅಂಥದ್ದೊಂದು ಬೆಳವಣಿಗೆ ಆಗಿದೆ ಅನ್ನುವ ಸುದ್ದಿಯನ್ನು ಪ್ರಕಟಿಸಿದೆ ಪ್ರತಿಷ್ಠಿತ ಪತ್ರಿಕೆ. ಮೂಲತಃ ಗುಮ್ಮಟ ನಗರದ ಯುವತಿ, ರಾಜಧಾನಿಯಲ್ಲಿ ನೆಲೆಸಿದ್ರು ಅಂತ ಗೊತ್ತಾಗಿದೆ. ಈಕೆ ಜೊತೆಗೆ ಆ ಸರಸ ಸಲ್ಲಾಪದ ವಿಡಿಯೋ ಸಮಾಜದ ಮುಖಂಡರಿಗೆ ಸಿಗತ್ತೆ. ಇತ್ತೀಚೆಗೆ ಈ ಸ್ವಾಮೀಜಿಯನ್ನು ಬೆಂಬಲಿಸಿದವರೇ ತಿರುಗಿ ನಿಂತಿದ್ರು. ಮತ್ತು ಪೀಠದ ಆಡಳಿತ ಅದು ಇದು ಅಂತ ದೊಡ್ಡ ಜಟಾಪಟಿ. ಈ ಸ್ವಾಮೀಜಿಯನ್ನು ನಾವು ಒಪ್ಪಿಕೊಳ್ಳಲ್ಲ, ಬೇರೆಯವ್ರು ತಂದು ಕೂರಿಸ್ತೀವಿ ಅನ್ನೋ ತನಕ ಬೇಕಾದಷ್ಟು ಜಟಾಪಟಿನೂ ಆಗಿತ್ತು. ಆದರೆ ಇದು ಈಗ ಬೇರೆ ಸ್ವರೂಪ ಪಡ್ಕೊಳ್ತಿದೆ. ನೋಡಿ, ಈ ವಿಡಿಯೋಗಳು ಸಮುದಾಯದ ಮುಖಂಡರಿಗೆ ಸಿಕ್ಕಿದೆ. ಮೊದಲೇ ಇವರ ವಿರುದ್ಧ ರಾಜಕಾರಣಿಗಳು ಸಿಡಿದೆದ್ದಿರೋದು ಒಂದು ಕಡೆ. ಎಲ್ಲ ಪಕ್ಷಗಳಲ್ಲೂ ಇದ್ದಾರಲ್ವ ಇವ್ರ ಫಾಲೋವರ್ಸು, ಅದರಲ್ಲಿ ಒಂದು ಪಕ್ಷದವರಂತೂ ಸಿಡಿದೆದ್ದಿದ್ರು. ಮತ್ತು ಇನ್ನೊಂದು ಪಕ್ಷದವ್ರಿಗೂ ಸಹಜವಾಗಿ ತಮ್ಮ ಆಡಳಿತದ ಸಮಯದಲ್ಲಿ ತೊಂದರೆ ಮಾಡಿದಂಥ ದ್ವೇಷನೂ ಇರುತ್ತೆ. ಇಂಥದ್ದು ಏನಾದರೂ ಸಿಕ್ಕಿಬಿಟ್ರೆ ಕೇಳೋದೇ ಬೇಡ. ಯಾವ ಪಕ್ಷ ಏನು ಕಥೆ ಅದು ಯಾವುದು ಬೇಡ. ಯಾಕಂದರೆ ಇದು ಮಧ್ಯ ಕರ್ನಾಟಕ ಭಾಗದಲ್ಲಿ ಎಲ್ರಿಗೂ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಅದು ಇಡೀ ರಾಜ್ಯ ವ್ಯಾಪಿಸೋದು ದೂರ ಇಲ್ಲ ಅಂತ ಅನಿಸುತ್ತೆ. ಈಗ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಸುದ್ದಿ ಆಗಿರೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಅವ್ರಿಗೆ ವಿಡಿಯೋ ಸಿಗತ್ತೆ. ಯುವತಿ ಹಾಗೂ ಆಕೆ ಸಂಬಂಧಿಗಳು ಗುಮ್ಮಟ ನಗರಿಗೆ ಮಾತುಕತೆಗೆ ಬರ್ತಾರೆ. ಅಂದರೆ ಸಂಧಾನ ಮಾಡಿ ಆಕೆಗೆ ಏನಾದರೂ ನ್ಯಾಯನಾದರೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಶುರುವಾಗತ್ತೆ. ಇವರು ವಿದೇಶಕ್ಕೆ ಹೋಗಿರ್ತಾರೆ. ವಿದೇಶದಲ್ಲಿಯೂ ಇಂಥದ್ದೊಂದು ನಡೆದಿದೆ. ಒಂದು ಯುವತಿ ಜೊತೆಗೆ ಏನೋ ಆಗಿದೆ, ಮಾಡಬಾರದು ಮಾಡಿಬಿಟ್ಟಿದ್ದಾರೆ. ತಮ್ಮ ವೃತ್ತಿ ಧರ್ಮ ಅಥವಾ ತಮ್ಮ ನೇಮ ನಿಷ್ಠೆ ಬಿಟ್ಟು ಇನ್ನೇನೋ ಆಗಿಬಿಟ್ಟಿದೆ ಅನ್ನೋದು ಆರೋಪ. ಆಮೇಲೆ ಅಲ್ಲಿಂದ
ಬಂದ ಮೇಲೆ ಇಲ್ಲಿ ಇನ್ನೆರಡು ಸಲ ಅಂಥ ಘಟನೆಗಳ ವಿಡಿಯೋಗಳು ಸಿಕ್ಕಿಬಿದ್ದಿವೆ. ವಿಡಿಯೋ ಸಿಕ್ಕಿಬೀಳತ್ತೆ ಅಂದರೆ ಬಹುಶಃ ಪ್ರೀ ಪ್ಲ್ಯಾನ್ಡ್ ಆಗಿಯೇ ಯುವತಿಯನ್ನು ಕಳಿಸ್ಕೊಟ್ಟಿದ್ರಾ, ಅಥವಾ ಆಕೆ ಮೇಲೆ ದೌರ್ಜನ್ಯ ಆಗ್ತಿತ್ತು, ಒತ್ತಡ ಇತ್ತು, ಪ್ರಭಾವಿ ಅನ್ನೋ ಕಾರಣಕ್ಕೆ ವಿಡಿಯೋವನ್ನು ಮಾಡಲಾಯ್ತಾ, ಯಾವುದೋ ಒಟ್ಟಿನಲ್ಲಿ ವಿಡಿಯೋ ಆಗಿದೆ ಅಂದರೆ ಇಲ್ಲಿ ಸಮಥಿಂಗ್ ಬೇರೆ ಏನೋ ರಾಜಕೀಯ ಕಾರಣಗಳು, ಬೇರೆ ಬೇರೆ ಕಾರಣಗಳು ಇರಬಹುದು, ಹೇಳೋಕ್ಕಾಗಲ್ಲ. ಸೊ ಆಮೇಲೆ ಆಕೆಗೆ ನ್ಯಾಯ ಕೊಡಬೇಕು ಅಂತ ಕೇಳ್ತಾರೆ. ಕುಟುಂಬಸ್ಥರೆಲ್ಲ ಬರ್ತಾರೆ, ಎರಡೆರಡು ವೆಹಿಕಲ್ ಮಾಡಿಕೊಂಡು ಬರ್ತಾರೆ. ಇವರೆಲ್ಲೋ ಧ್ಯಾನಕ್ಕೆ ಅಂತ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಹೋಗಿಬಿಟ್ಟಿದ್ರಂತೆ. ಕೊನೆಗೆ ಇವರು ಸಂಧಾನಕ್ಕೆ ಬಂದಾಗ ಹೋಗದಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅನಿವಾರ್ಯವಾಗಿ ಹೋಗಬೇಕಾಗಿ ಬರುತ್ತೆ. ಯುವತಿ ಮತ್ತು ಆಕೆ ಸಂಬಂಧಿಗಳು ಗುಮ್ಮಟ ನಗರಿಗೇನೆ ಕರೆಸ್ಕೊಳ್ತಾರೆ. ಅಲ್ಲಿ ಆಗತ್ತೆ, ಹಣ ಬಿಚ್ಚಲ್ವಂತೆ ಸ್ವಾಮೀಜಿ. ಇಷ್ಟೆಲ್ಲ ಆಗಿದೆ, ಹಣನೂ ಬಿಚ್ಚಲ್ಲ, ಮತ್ತು ಅವ್ರಿಗೆ ಆವಾಜ್ ಹಾಕೋದೆಲ್ಲ ಆಗತ್ತಂತೆ. ಇದರ ಪರಿಣಾಮ ಸಂಧಾನಕ್ಕೆ ಅಂತ ಬಂದಿದ್ದವರು ಸ್ವಾಮೀಜಿ ಮೇಲೆ ಬೀಳ್ತಾರೆ. ಹೆಂಗೆ ಹೊಡಿತಾರೆ ಅಂದರೆ ಹಿಗ್ಗ ಮುಗ್ಗ ಥಳಿಸಿ ಗಾಯಗೊಳಿಸಿದ್ದಾರೆ ಅನ್ನೋದು ಸುದ್ದಿ. ಅದರ ಪರಿಣಾಮ ಏನಾಗಿದೆ, ಕಳೆದ 8 ದಿನಗಳಿಂದ ಸ್ವಾಮೀಜಿ ಒಂದು ಗೆಸ್ಟ್ ಹೌಸಲ್ಲಿ ತಾತ್ಕಾಲಿಕವಾಗಿ ಅದನ್ನೇ ಎಲ್ಲ ಶಿಷ್ಯರನ್ನೆಲ್ಲ ಕರ್ಕೊಂಡು ಮಠದ ಥರ ಮಾಡಿಕೊಂಡು ಗೆಸ್ಟ್ ಹೌಸಲ್ಲಿ ಅಲ್ಲೇ ವಿಶ್ರಾಂತಿ ಪಡೆಯೋ ರೀತಿಯಲ್ಲಿ ಸ್ವಯಂ ಔಷಧಿ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸುದ್ದಿ. ಅಂದರೆ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿಯಲ್ಲೇ ಇವರಿಲ್ಲ. ಆಸ್ಪತ್ರೆಗೆ ಹೋದರೆ ಇದು ಕಂಪ್ಲೀಟ್ ಎಲ್ಲ ಕಡೆ ಖುಲ್ಲಂಖುಲ್ಲ ಸುದ್ದಿ ಆಗಿಬಿಡುತ್ತೆ, ಹೊರಗಡೆ ಬಂದುಬಿಡುತ್ತೆ. ಸೊ ಆಸ್ಪತ್ರೆಗೆ ಹೋಗದೆ ಎಷ್ಟೇ ಕಷ್ಟ ಆದರೂ, ಜೀವ ಹೋಗುತ್ತೆ ಅಂದರೂ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೆಂಗೋ ಚೇತರಿಸಿಕೊಳ್ಳುವ ಪ್ರಯತ್ನ ನಡೆದಿದೆ. ಆದರೆ ಆ ಸ್ವಾಮೀಜಿ ಭವಿಷ್ಯ ಇನ್ನು ಫಿನಿಶ್ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಿರೋದು. 3 ವಿಡಿಯೋಗಳು ಮತ್ತು ಒಂದು ಸಭೆ ಏನೇನಾಯ್ತು ನೋಡಿ. ಕರ್ನಾಟಕದಲ್ಲಿ ಚಳುವಳಿ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ಒಂದು ಸಮುದಾಯ ಎತ್ತು ಕಟ್ಟಿ ಸರ್ಕಾರ ಶೇಕ್ ಆಗೋ ಮಟ್ಟಿಗೆ ಆ ಹೋರಾಟದ ನೇತೃತ್ವವನ್ನು ಇವರು ವಹಿಸಿಕೊಂಡಿದ್ರು ಅನ್ನೋದು ರಿಪೋರ್ಟು. ಈ ಪ್ರತಿಷ್ಠಿತ ಪತ್ರಿಕೆ ಇಟ್ಟಿರುವಂಥ ರಿಪೋರ್ಟು. ಸಾಗರೋಲ್ಲಂಘನ ಮಾಡಿದ್ದ ಸಮಯದಲ್ಲಿ ಏನು ಮಾಡಬಾರ್ದಿತ್ತೋ ಅದನ್ನು ಮಾಡಿದ್ದಾರೆ ಅವರು ಅನ್ನೋದು. ಅದಾದಮೇಲೆ ಸ್ಥಳೀಯ ಪ್ರವಾಸದ ವೇಳೆನೂ ಮತ್ತೆ ಅದೇ ಚಟ ಮುಂದುವರಿದಿದೆ. ಮತ್ತೆ 2 ವಿಡಿಯೋನೂ ಸಿಕ್ಕಾಕ್ಕೊಂಡಿದ್ದಾರೆ. ಒಟ್ಟು 3 ವಿಡಿಯೋ. ಈಗ ಸ್ವಾಮೀಜಿ ಕಥೆ ಇನ್ನು ಯಾರೂ ಅವರನ್ನು ನಂಬೋ ರೀತಿಯಲ್ಲಿ ಅಥವಾ ಅವರ ಫಾಲೋವರ್ಸ್ ಆಗಿ ಉಳಿಯೋ ರೀತಿಯಲ್ಲಿ ಉಳ್ಕೊಂಡಿಲ್ಲ. ಅಷ್ಟು ದೊಡ್ಡ ಹಂಗಾಮ ನಡೆದು ಹೋಗಿದೆ. ಉಡಾಫೆಯಾಗಿ ಮಾತಾಡೋಕೆ ಹೋಗ್ತಾರಂತೆ. ಇಷ್ಟೆಲ್ಲ ಆಗಿದೆ, ವಿಡಿಯೋ ಹಿಡ್ಕೊಂಡು ಬಂದಿದ್ದಾರೆ, ಆದರೂ ಉಡಾಫೆಯಾಗಿ ಮಾತಾಡಿ ಧಮಕಿ ಹಾಕೋ ರೀತಿಯಲ್ಲೇನೋ ಆಗಿದೆ. ಅಂದರೆ ಇವ್ರಿಗೂ ದೊಡ್ಡವರ ಬಲ ಇರೋದ್ರಿಂದ ಬಹುಶಃ ಹೆದರಿಸೋಣ, ಬಾಯಿ ಮುಚ್ಕೊಂಡು ಹೋಗ್ಬೋದು, ಯಾಕೆ ಕೋಟಿ ಕೊಡೋಣ ಅಂತ ಅಂದ್ಕೊಂಡ್ರು, ಎಷ್ಟೆಷ್ಟು ಡಿಮ್ಯಾಂಡ್ ಮಾಡಿದ್ರು ಅವರು ಗೊತ್ತಿಲ್ಲ. ಆ ಧಮಕಿ ಹಾಕ್ತಾ ಇದ್ದ ಹಾಗೆ, ವಿಡಿಯೋ ಸಂಬಂಧ ಉಡಾಫೆಯಾಗಿ ವರ್ತಿಸ್ತಾ ಇದ್ದ ಹಾಗೆ ಯುವತಿ ಕಡೆಯವರು ಸಿಟ್ಟು ಗೆದ್ದು ಮೈ ತುಂಬ ಬಾಸುಂಡೆ ಬರೋ ರೀತಿಯಲ್ಲಿ ಬಾರಿಸಿದ್ದಾರೆ ಅನ್ನೋದು ಕೇಳಿ ಬರ್ತಿರೋದು. ಹಿಂದೆ ಸಿಕ್ಕಾಪಟ್ಟೆ ಜನಬೆಂಬಲ ಇತ್ತು. ಸಮುದಾಯದ ಸಂಪೂರ್ಣ ಬಲ ಹೆಂಗಿತ್ತು ಅಂದರೆ, ಇವರೇ ಪಾಲಿಟಿಕ್ಸಿಗೆ ಬರ್ತಾರಾ ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿ ಹೊಸದು ಹುಟ್ಟುಕೊಂಡು ಇವರ ಬಲವೇ ಆಶೀರ್ವಾದವಾಗುತ್ತಾ ಅನ್ನೋ ತನಕ ಇವರು ಬಲವನ್ನು ಪಡ್ಕೊಂಡಿದ್ರು. ಇತ್ತೀಚೆಗೆ ಅಷ್ಟೊಂದು ಇರಲಿಲ್ಲ ಅವ್ರ ಹವಾ. ಮತ್ತು ಇವ್ರ ಬಗ್ಗೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಹಿಂದೆ, ಸುಮಾರು ವರ್ಷಗಳ ಹಿಂದೆ. ಇನ್ನೊಂದು ಮಠದ ಸ್ವಾಮೀಜಿ ಸಿಕ್ಕಾಕ್ಕೊಂಡ ಸಮಯದಲ್ಲಿ ಒಂದು ಆಡಿಯೋ ಇವ್ರ ಬಗ್ಗೆ ವೈರಲ್ ಆಗಿತ್ತು. 2 ಹೆಣ್ಮಕ್ಳು ಮಾತಾಡಿದ್ದು ಕೂಡ ವೈರಲ್ ಆಗಿತ್ತು. ಅದಾದ ಮೇಲೆ ಏನು ಇವರು ಸ್ವಲ್ಪ ಇವರ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ತಾ ಬಂತು. ನಿಧಾನಕ್ಕೆ ಇವ್ರ ಆರೋಪ ಸಮುದಾಯದ ಒಂದು ಪಕ್ಷದ ನಾಯಕರು ತಿರುಗಿ ನಿಂತರು. ಆದರೆ ಒಬ್ಬರು ಲೀಡ್ರ್ ಮಾತ್ರ ಇವ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ರು. ಮತ್ತು ಆ ಲೀಡರ್ಗೆ ಇವರು ತುಂಬ ದೊಡ್ಡ ಬಲವಾಗೇ ಇದ್ದರು. ಸಿಕ್ಕಾಪಟ್ಟೆ ಪ್ರಭಾವ ಇರುವಂಥ, ಈಗ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಿರುವಂಥ ನಾಯಕನಿಗೆ ಇವರ ಬಲ ತುಂಬ ದೊಡ್ಡ ಪ್ರಮಾಣದಲ್ಲಿತ್ತು. ಎಲ್ಲಿ ತನಕ ಅಂದರೆ ಅವರು ಪೊಲಿಟಿಕಲ್ ಮುಂಚೂಣಿಗೆ ಬಂದು ನಿಂತರೆ ಇವರದ್ದು ದೊಡ್ಡ ಸಮುದಾಯದ ಬಲ ಇರುತ್ತೆ ಅನ್ನೋ ತನಕ ಇತ್ತು. ಕಡೆಗೀಗ ಇವ್ರ ಕಥೆ ಹಿಂಗಾಗಿದೆ. ಈ ಮೂಲಕ ಇವ್ರ ಜೊತೆ ಗುರುತಿಸ್ಕೊಂಡಿರೋರ್ಗೂ ಒಂದಿಷ್ಟು ಮುಜುಗರ ಆಗುತ್ತೆ. ಮುಜುಗರ ಅಷ್ಟೇ ಅಲ್ಲ, ಸಮುದಾಯದ ಬಲವನ್ನು ಕೊಟ್ಟಿದ್ದಂತಹ ಸ್ವಾಮೀಜಿ ಈಗ ಹಿಂಗಾಗಿರೋದಕ್ಕೆ ಅವ್ರಿಗೆ ಸಮುದಾಯದ ಬಲದ್ದು ಒಂದು ಸ್ವಲ್ಪ ತಲೆನೋವು ಆಗಬಹುದು. ಸೊ ನೋಡಬೇಕು ಈ ಪ್ರಕರಣ ಎಲ್ಲೆಲ್ಲಿಗೆ ಹೋಗುತ್ತೆ. ಬರೀ ಒಳಗೊಳಗೆ ಈ ಸುದ್ದಿಗಳಲ್ಲೇ ಮುಗಿದು ಹೋಗುತ್ತಾ, ಅಥವಾ ಕಾನೂನಾತ್ಮಕವಾಗಿ ಯಾರಾದರೂ ಈ ಕೇಸನ್ನು ಕೈಗೆತ್ತಿಕೊಳ್ತಾರಾ, ಮಠಕ್ಕೆ ಕೆಟ್ಟ ಹೆಸರು ತಂದರು ಅಂತನೋ ಕಂಪ್ಲೇಂಟ್ ಕೊಡೋದು, ಅಥವಾ ಯುವತಿಯ ಕಡೆಯವರು ಕಂಪ್ಲೇಂಟ್ ಕೊಡೋದು, ಅಂಥದ್ದೇನಾದರೂ ಆಗುತ್ತಾ ನೋಡಬೇಕು. ಆ ರೀತಿಯಲ್ಲಾದರೆ ಇದು ಪೊಲಿಟಿಕಲ್ ಲಿಂಕನ್ನು ಪಡ್ಕೊಳ್ಬಹುದು. ಯಾಕಂದರೆ 3 ವಿಡಿಯೋ ಮಾಡಿದ್ದಾರೆ ಅಂದರೆ ಆ 3 ಯುವತಿಯರನ್ನು ಕಳಿಸಿಕೊಟ್ಟಿದ್ದು ಯಾರಾದ್ರೂ CD ಉದ್ದೇಶಕ್ಕೇ ಕಳಿಸ್ಕೊಡ್ಲಾಗಿತ್ತಾ, ಈ ಸ್ವಾಮೀಜಿ ಖೆಡ್ಡಾಗಿ ಬೀಳಿಸೋದಕ್ಕೆ ಕಳಿಸ್ಕೊಡ್ಲಾಗಿತ್ತಾ,
ಗೆಡ್ಡಾಗ ಬಿದ್ದಿದ್ದಾರೆ ಅಂದರೆ ಇವರ ಲೀಲೆಗಳು ಏನೇನು ಅನ್ನೋದು ಗೊತ್ತಾಗ್ಬಿಡತ್ತೆ. ಬಟ್ ಅದ್ರ ಜೊತೆಗೆ ಪೊಲಿಟಿಕಲ್ ರೀಸನ್ಸ್ ಏನು ಅನ್ನೋದ್ರ ಸುತ್ತಾನೂ ವಿಚಾರಗಳು ತೆರೆದುಕೊಳ್ಳಬಹುದು. ಇದು ಇನ್ವೆಸ್ಟಿಗೇಷನ್ನು ಅಥವಾ ಕಾನೂನು ಕಂಪ್ಲೇಂಟು ಅಂತ ಹೋದಲ್ಲಿ ಒಟ್ಟಿನಲ್ಲಿ ಇದು ಇವತ್ತು ಮಹಾರಾಷ್ಟ್ರದಲ್ಲೂ ದೊಡ್ಡ ಸದ್ದಾಗ್ತಿದೆ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇದು ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿಯಾಗಿ ವ್ಯಾಪಿಸ್ಕೊಂಡಿದೆ. ಕರ್ನಾಟಕ ರಾಜಕಾರಣದಲ್ಲಿ ಒಂದು ಅತ್ಯಂತ ಪ್ರಮುಖ ಸುದ್ದಿಯಾಗಿ ಹೊರಹೊಮ್ಮಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.